ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಕೆ-ಸೆಟ್‌ನ ಹೇಗೆ ಕ್ಲಿಯರ್ ಮಾಡಿದೆ ಅನ್ನೋದನ್ನ ಸಿಂಪಲ್ಲಾಗಿ ಹೇಳ್ತೀನಿ. ಹಾಗೆಯೇ ನಾನು ಯಾವ್ಯಾವ ಬುಕ್ಸ್‌ನ ರೆಫರ್ ಮಾಡಿದೆ, ಏನೇನು ಸ್ಟ್ರಗಲ್ಸ್‌ನ ಫೇಸ್ ಮಾಡಿದೆ, ಹಾಗೆಯೇ ನಾನು ಯೂಸ್ ಮಾಡುವಂತಹ ಮೆಥಡ್ಸ್ ಅಥವಾ ಸ್ಟಡಿ ಟೆಕ್ನಿಕ್ಸ್ ಹೇಗೆ ಕೆ-ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ಕೆ-ಸೆಟ್ ಅಥವಾ NET ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್. ಕೆ-ಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಮೇನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಆಗಿರುತ್ತೆ. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಗೌರ್ನಮೆಂಟ್ ಎಕ್ಸಾಮ್ನ ನಾವು ಮೇನ್ ಎಕ್ಸಾಮ್ ಬರೀಬೇಕಂದ್ರೆ ಕೆ-ಸೆಟ್ ಅಥವಾ NET ಆಗಿರಲೇಬೇಕು. ಕೆ-ಸೆಟ್ ಅನ್ನೋದು ಕರ್ನಾಟಕ KEA ನಾವು ನಡೆಸುವಂಥದ್ದು, ಅಂದರೆ ಸ್ಟೇಟ್ ಲೆವೆಲ್ ಆಗಿರುತ್ತೆ. NET ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್, ಅದು ಆಲ್ ಓವರ್ ಇಂಡಿಯಾ ನಡೆಸುವಂಥದ್ದು. ಇಲ್ಲಿ ಮುಖ್ಯವಾಗಿ ಮೊದಲನೇ ವಿಚಾರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆ-ಸೆಟಲ್ಲಿ ನಿಮಗೆ ಗೊತ್ತು, ಒಂದು ಜನರಲ್ ಪೇಪರ್, ಇನ್ನೊಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್. ನನ್ನ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಯಾವುದಾಗಿತ್ತು ಅಂತಂದರೆ ಇಂಗ್ಲೀಷ್ ಲಿಟ್ರೇಚರ್ ಆಗಿತ್ತು. ಪೇಪರ್ 1ನಲ್ಲಿ ತುಂಬ ಜನ ಕೇಳ್ತಿದ್ರು, ಏನಪ್ಪ ಅಂತಂದರೆ ನಾನು ಪೇಪರ್ 1ನಲ್ಲಿ ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಿದ್ರಿ, ಏನು ಎತ್ತ ಅಂತ. ನಾನು ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ, ಟಾಪ್ 5 ಬುಕ್ಸ್ ಪೇಪರ್ 1ನ ಕ್ಲಿಯರ್ ಮಾಡೋಕ್ಕೆ ಯಾವ್ಯಾವ ಬುಕ್ಸ್ ಹೆಲ್ಪ್ ಆಯಿತು ಅಂತ, ಅದನ್ನೊಂದು ಸತಿ ನೋಡಿ. ಹಾಗೆಯೇ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವ್ಯಾವ ಸ್ಟಡಿ ಟೆಕ್ನಿಕ್ಸ್ ತುಂಬ ಹೆಲ್ಪ್ ಆಯಿತು ನನಗೆ, ಹಾಗೆಯೇ ಏನೇನು ಸ್ಟ್ರಗಲ್ಸ್ ಇತ್ತು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಹೇಳಬೇಕಂತಂದರೆ ಕನ್ಸಿಸ್ಟೆನ್ಸಿ ಪ್ಲೇ ಎ ವೆರಿ ಕ್ರೂಷಿಯಲ್ ರೋಲ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ನೀವು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿರ್ತೀರ. ಈಗ ಟೈಮ್ ಟೇಬಲ್ ಎಲ್ಲರಿಗೂ ಒಂದೇ ರೀತಿ ಇರೋಲ್ಲ. ಈಗ ಟೈಮ್ ಟೇಬಲ್ ಪರ್ಸನ್ ಏದು ಒಂದು ರೀತಿ ಇದ್ದರೆ ಬಿದೇ ಒಂದು ರೀತಿ ಇರುತ್ತೆ. ಸೊ ಹಾಗಾಗಿ ನಮಗೆ ಇಂಡಿವಿಜುವಲ್ ಆಗಿ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ, ಕೆಲವರು ತುಂಬ ಲೇಟ್ ನೈಟ್ ಓದೋಕ್ಕೆ ಶುರು ಮಾಡ್ಕೋತಾರೆ, ಇನ್ನು ಕೆಲವರು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವನೇ ಎದ್ದು ಓದೋಕ್ಕೆ ಶುರು ಮಾಡ್ಕೋತಾರೆ. ಹಾಗೆಯೇ ಮಾರ್ನಿಂಗ್ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಅವರು ಓದ್ತಾರೆ. ಹಾಗೆಯೇ ಟೈಮ್ ಟೇಬಲ್ ಅಂತ ಬಂದರೆ ಒಂದಿಷ್ಟು ಅವರ್ಸ್ ಸ್ಟಡೀಸ್ಗೆ ಅಂತ ಮೀಸಲಿಟ್ಟಿರ್ತಾರೆ. ಅದೇ ಟೈಮ್ ಟೇಬಲ್ನ ಫಾಲೋ ಮಾಡೋದು ಸಮ್ಟೈಮ್ಸ್ ಕಷ್ಟ ಅನಿಸುತ್ತೆ, ಬಟ್ ಕನ್ಸಿಸ್ಟೆನ್ಸಿ ಇರಲೇಬೇಕು ಅನ್ನೋದು ಹೇಳೋದು ಇದಕ್ಕೆ. ಏನಕ್ಕೆ ಅಂತಂದರೆ, ಈಗ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀವಿ. ಏನು ಅಂತಂದರೆ, ಈಗ ಬೆಳಗಿನ ಜಾವ ಇಷ್ಟೊತ್ತು ಓದಬೇಕು, ಹಾಗೆಯೇ ನೆಕ್ಸ್ಟು ಊಟಕ್ಕಿಂತ ಮುಂಚೆ ಒಂದು 2-3 ಅವರ್ಸ್ ಅಂತ ತೊಗೊಂಡ್ರೆ, ಅಥವಾ ಈವ್ನಿಂಗ್ ಟೀ ಬ್ರೇಕಲ್ಲಿ ಒಂದು 2 ಅವರ್ಸ್, ಹಾಗೆಯೇ ಈವ್ನಿಂಗ್ ಆದಮೇಲೆ ಇರುವಂತಹ ಸಮಯದಲ್ಲಿ ರಿವಿಷನ್. ಈಗ ನನ್ನ ಒಂದು ಟೈಮ್ ಟೇಬಲ್ ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಟೈಮ್ ಟೇಬಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಏನಕ್ಕೆ ಅಂತಂದರೆ, ಟೈಮ್ ಟೇಬಲ್ ಅಂತ ಬಂದ ತಕ್ಷಣ ಸ್ಪೆಸಿಫಿಕ್ಕಾಗಿ ಅದರದ್ದೇ ಆದಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಅದ್ರ ಬಗ್ಗೆ ಈ ಸಮಯದಲ್ಲಿ ಬೇಡ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಫಿನೆಟ್ಲಿ ನನ್ನ ಟೈಮ್ ಟೇಬಲ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ತಿದ್ದೆ. ಕನ್ಸಿಸ್ಟೆನ್ಸಿ ಅಂತ ಬಂದರೆ, ನೀವು ನಿಮಗೆ ಕೊಟ್ಟಿರೋ ಟಾಸ್ಕ್ನ ಅಥವಾ ನಿಮ್ಗೆ ಕೊಟ್ಟಿರೋ ಸ್ಟಡಿ ಸೆಷನ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಾ ಬರಬೇಕು. ಈಗ ಒಂದು ದಿನ 5 ಅವರ್ ಓದ್ತೀರಾ, ಇನ್ನೊಂದು ದಿನ 2 ಅವರ್ಸು, ಇನ್ನೊಂದು ದಿನ 6-7 ಅವರ್ಸು, ನೆಕ್ಸ್ಟ್ ಮಾರನೇ ದಿನ 1 ಅವರ್ ಕೂಡ ಓದೋಕ್ಕಾಗಲ್ಲ ನಮಗೆ. ಬೇರೆ ಸಾಕಷ್ಟು ಅಡೆತಡೆಗಳಿರಬಹುದು. ಅದನ್ನೆಲ್ಲ ಬದಿಗಿಟ್ಟು ನಾವು ನಮ್ಮ ಗೋಲ್ಸ್ ಏನಿದೆ, ನಮ್ಮ ಸ್ಟಡಿ ಸೆಷನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತಾ ಬರಬೇಕು. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಸಮಯದಲ್ಲಿ ನನಗೆ ಒಂದು ಸ್ಟೇಟ್ಮೆಂಟು ತುಂಬ ನೆನಪಾಗ್ತಿದೆ. ಏನಪ್ಪ ಅಂತಂದರೆ, ಈ ಸ್ಟೇಟ್ಮೆಂಟ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿ ತುಂಬ ಜೀನಿಯಸ್ ಆಗಿರ್ತಾರೋ ಅವರು ಅಚೀವ್ ಮಾಡೋಕ್ಕಾಗಲ್ಲ. ಯಾರಿಗೆ ಕಂಪೇರ್ ಮಾಡಿದ್ರೆ, ಒಬ್ಬ ಡಿಸ್ಟ್ರಾಕ್ಟೆಡ್ ಪರ್ಸನ್ಗೆ ಕಂಪೇರ್ ಮಾಡಿದ್ರೆ. ಈ ಒಂದು ಸಮಯದಲ್ಲಿ ನನಗೆ ಒಂದು ಮುಖ್ಯವಾದಂಥ ಸ್ಟೇಟ್ಮೆಂಟ್ ನೆನಪಾಗ್ತಿದೆ. ಏನು ಅಂತಂದರೆ, ಅ ಡಿಸ್ಟ್ರಾಕ್ಟೆಡ್ ಪರ್ಸನ್ ಅಚೀವ್ ಮೋರ್ ದೆನ್ ಅ ಜೀನಿಯಸ್. ಈ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಓದಿದ್ದೆ. ಈ ಒಂದು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್, ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕು ಅನಿಸ್ತಿದೆ. ಯಾವ ಸ್ಟೇಟ್ಮೆಂಟ್ ಅಂತಂದರೆ, ಒಬ್ಬ ಡಿಸ್ಟ್ರಾಕ್ಟೆಡ್ ಜೀನಿಯಸ್ಗೆ ಕಂಪೇರ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ನಾರ್ಮಲಾಗಿ ಓದ್ತಾ ಇರ್ತಾರೆ, ಅವರಿಗೆ ಅಚೀವ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಂತಂದರೆ, ಒಬ್ಬ ಡಿಸ್ಟ್ರಾಕ್ಟೆಡ್ ಜೀನಿಯಸ್ ಅಂತಂದರೆ ಅವನು ತುಂಬ ಬುದ್ಧಿವಂತ ಇರ್ತಾನೆ, ತುಂಬ ಪೊಟೆನ್ಷಿಯಲ್ ಇರುತ್ತೆ ಆ ವ್ಯಕ್ತಿ ಹತ್ರ, ಬಟ್ ಆ ವ್ಯಕ್ತಿ ಡಿಸ್ಟ್ರಾಕ್ಟ್ ಆಗಿರ್ತಾನೆ. ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಅಷ್ಟು ಟ್ಯಾಲೆಂಟ್ ಇರೋಲ್ಲ, ಆದ್ರೂ ಆತ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇರ್ತಾನೆ. ಅವನ ಕೆಲಸನ ಅವನು
ನಂಬಿಕೆ ಇಟ್ಟು ಮಾಡ್ತಾ ಇರ್ತಾನೆ. ಸೊ ಔಟ್ಕಮ್ ಅಥವಾ ರಿಸಲ್ಟ್ ಏನಾಗಿರುತ್ತೆ ಅಂತಂದರೆ, ಯಾರು ತುಂಬ ಬುದ್ಧಿವಂತ ಇರಲ್ವೋ, ಯಾರು ತುಂಬ ಜೀನಿಯಸ್ ಆಗಿರಲ್ವೋ ಆ ವ್ಯಕ್ತಿನೇ ಜಾಸ್ತಿ ಅಚೀವ್ ಮಾಡಿರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಯಾವ ಒಂದು ಸ್ಟೆಪ್ಪು ತುಂಬ ಹೆಲ್ಪ್ ಮಾಡ್ತು ನನಗೆ ಕೆ-ಸೆಟ್ ಜರ್ನಿನಲ್ಲಿ ಅಂತಂದರೆ, ಮೊದಲನೇದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಚಾರವನ್ನು ನಾನು ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ, ರಿಪೀಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ನಿಮಗೆ ಆನ್ಲೈನಲ್ಲಿ ರೆಡಿ ಇದೆ ವೆಬ್ಸೈಟಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅದನ್ನು ನೀಟಾಗಿ ನೀವು ಪ್ರಿಂಟೌಟ್ ತೊಗೊಂಡು ಒಂದು ಕಡೆಯಿಂದ ಸಾಲ್ವ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಕೋಬೋದು ನೀವು. ಅಂದರೆ ನಿಮ್ಮ ಪರ್ಫಾಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟು ಏನಪ್ಪ ಅಂತಂದರೆ, ನೀವು ಕೆಲವ್ರು ಏನು ಅಂತಂದರೆ ಆನ್ಲೈನ್ ಕೋಚಿಂಗ್ ತೊಗೊಂಡಿರ್ತಾರೆ, ಇನ್ನು ಕೆಲವರು ಆಫ್ಲೈನ್ ಕ್ಲಾಸಸ್ ತೊಗೊಂಡು ಅಟೆಂಡ್ ಮಾಡಿನೂ ಕ್ಲಿಯರ್ ಆಗಿರ್ತಾರೆ. ಬಟ್ ನನಗೆ ಮುಖ್ಯವಾಗಿ ಯಾವುದು ತುಂಬ ಹೆಲ್ಪ್ ಆಯಿತು ಅಂತಂದರೆ, ಕಲ್ಯಾಣಿ ವಲ್ಲತ್ ಅವ್ರು ನಡೆಸುವಂತಹ ಆನ್ಲೈನ್ ಕ್ಲಾಸಸ್ಗಳು ತುಂಬ ಹೆಲ್ಪ್ ಆಯಿತು. ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಆನ್ಲೈನ್ ಕ್ಲಾಸಸ್ ತೊಗೋತಾರೆ, ಕೆಲವರು ಆಫ್ಲೈನ್ ಕ್ಲಾಸಸ್ ತೊಗೋತಾರೆ. ಬಟ್ ನನಗೆ ಕಲ್ಯಾಣಿ ವಲ್ಲತ್ ಕ್ಲಾಸಸ್ಸು ತುಂಬಾ ಹೆಲ್ಪ್ ಆಯಿತು. ನಾನೇನು ಮಾಡಿದೆ ಅಂತಂದರೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಆಫ್ಲೈನ್ ಕ್ಲಾಸಸ್ಸು. ಅಂದರೆ ಅವರು ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಅವರು ಮಾಡೋವಂಥ ಪಾಠದ ರೀತಿ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಯಾರಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರೋಂತಹ ಕೋರ್ಸ್ನ ಕೊಟ್ಟು ಜಾಯಿನ್ ಆಗೋಕ್ಕಾಗಲ್ವೋ ಅವರು ಇದೇ ಪ್ಲ್ಯಾಟ್ಫಾರ್ಮ್ ಅಂದರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅವರ ವೀಡಿಯೋಸ್ನ ಡೆಫಿನೆಟ್ಲಿ ಫಾಲೋ ಮಾಡ್ತಾ ಬಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಇನ್ನೊಂದು ನಾನಿಲ್ಲಿ ಹೇಳಬೇಕು ಅಂತಂದರೆ, ಅವ್ರದ್ದೇ ಆದಂಥ ವೆಬ್ಸೈಟಲ್ಲಿ ಬುಕ್ಸ್ಗಳು ಅವೈಲೇಬಲ್ ಇದೆ. ಈಗ ಕ್ರೋನಾಲಜಿ ಆಗಿರ್ಬೋದು, ಬ್ರಿಟಿಷ್ ಲಿಟ್ರೇಚರ್ ಆಗಿರ್ಬೋದು, ಅಮೇರಿಕನ್ ಲಿಟ್ರೇಚರ್ ಆಗಿರ್ಬೋದು, ಹಾಗೆಯೇ ಲಿಟರರಿ ಥಿಯರಿ ಆಗಿರ್ಬೋದು, ಲಿಟರರಿ ಕ್ರಿಟಿಸಿಸಮ್ ಆಗಿರ್ಬೋದು, ಈ ಎಲ್ಲ ಬುಕ್ಸು ಹೆಲ್ಪ್ ಆಗುತ್ತೆ. ಹಾಗೆಯೇ ಪೇಪರ್ 1ಗೆ ಕೂಡ ಅವರು ಬುಕ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ರೆಫರ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಇಂಗ್ಲೀಷ್ ಲಿಟ್ರೇಚರ್ ಬರೀತಿರೋರಿಗೆ ಈ ಒಂದು ಬುಕ್ಸು ತುಂಬ ಹೆಲ್ಪ್ ಆಗುತ್ತೆ. ಜನರಲ್ ಪೇಪರ್ ಅಂತ ಬಂದಾಗ ಯಾವ ಒಂದು ವೀಡಿಯೋಸು ತುಂಬ ಹೆಲ್ಪ್ ಆಯಿತು ಅಂತಂದರೆ, ಮೆಂಟಲ್ ಅಬಿಲಿಟಿ ಅಥವಾ ಲಾಜಿಕಲ್ ರೀಸ್ನಿಂಗ್ ಅಂತ ಬಂದಾಗ ಅಗರ್ವಾಲ್ ಅವ್ರ ಬುಕ್ಸ್ ಆಗಿರ್ಬೋದು ಅಥವಾ ಹ್ಯೂಮನ್ ಪೆರಟಸ್ ಬುಕ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಯಾವ ಟಾಪ್ 5 ಬುಕ್ಸ್ನ ನೀವು ರೆಫರ್ ಮಾಡಬೇಕು ಅಂತ ನಾನೊಂದು ವೀಡಿಯೋದಲ್ಲಿ ಆಗಲೇ ತಿಳಿಸಿದ್ದೀನಿ, ಸ್ಪೆಷಲಿ ಫಾರ್ ಪೇಪರ್ 1. ಅದನ್ನೊಂದು ಸತಿ ನೋಡಿ. ಹಾಗೆಯೇ ಇಲ್ಲಿ ಏನಾಗುತ್ತೆ ಅಂತಂದರೆ, ಸಮ್ಟೈಮ್ಸ್ ನಾವು ಕೊಟ್ಟಿರೋಂತಹ ಸಮಯದಲ್ಲಿ ಎಲ್ಲ ಟಾಪಿಕ್ಸು ನಮಗೆ ಪರ್ಫೆಕ್ಟಾಗಿದ್ದೀವಿ ಅನ್ನೋ ಒಂದು ಭಾವನೆ ಖಂಡಿತ ಬರೋಲ್ಲ. ಅಯ್ಯೋ ಇನ್ನೂ ಓದೋದಿದೆಯಲ್ಲಪ್ಪ, ಇನ್ನೂ ಜಾಸ್ತಿ ಓದೋದಿದೆ, ಬೆಟ್ಟದಷ್ಟಿದೆ ಅಥವಾ ಸಮುದ್ರದಷ್ಟು ಸಿಲೆಬಸ್ ಇದೆ ಅಂತ ಅನಿಸಿದಾಗ ಡೋಂಟ್ ವರಿ, ಈ ಥರ ಹಾಗೆ ಆಗುತ್ತೆ, ಅನಿಸುತ್ತೆ. ಏನಕ್ಕೆ ಅಂತಂದರೆ, ಈಗ ನಾವು 100% ಸಿಲೆಬಸ್ಸಲ್ಲಿ 100 ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಸಾಧ್ಯ. ಆದರೆ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಸಿಲೆಬಸ್ನ ಕವರ್ ಮಾಡ್ಕೊಂಡು ಬಂದರೆ, ಅಟ್ಲೀಸ್ಟ್ 60 to 70% ಸಿಲೆಬಸ್ನ ಕವರ್ ಮಾಡ್ಕೊಬಂದರೆ ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಬಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ಸಲ್ಲಿ ಓಕೆ, ಈ 4 ಆಪ್ಷನ್ಸಲ್ಲಿ ಅಟ್ಲೀಸ್ಟ್ ಈ 2ನ್ನ ನೀವು ಎಲಿಮಿನೇಟ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಆಲ್ ನೀವು ಕರೆಕ್ಟ್ ವೇ ಅಥವಾ ಕರೆಕ್ಟ್ ಟ್ರ್ಯಾಕಲ್ಲಿ ಇದ್ದೀರಾ ಅಂತ ಆಯಿತು. ಆ 4 ಆಪ್ಷನ್ಸಲ್ಲಿ 4 ಗೊತ್ತಾಗ್ತಿಲ್ಲ ಅಂತಂದರೆ ತುಂಬ ಕಷ್ಟ, ನೀವು ತುಂಬಾ ಓದಬೇಕು. ಈ 4 ಆಪ್ಷನ್ಸಲ್ಲಿ ಕೊಟ್ಟಿರುವಂತಹ ಎಕ್ಸಾಮ್ ಟೈಮ್ ಏನಿದೆ, OMR ಶೀಟ್ ಫಿಲ್ ಮಾಡೋದಾಗಿರ್ಬೋದು ಅಥವಾ ಬುಕ್ಲೆಟ್ ನಾವು ಓದೋಂತಹ ಸಮಯ ಆಗಿರ್ಬೋದು, ಅದೆಲ್ಲ ತುಂಬ ಕ್ರೂಷಿಯಲ್. ಇದೂ ತುಂಬ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಈಗ ನಿಮಗೆ ಆನ್ಸರ್ ಗೊತ್ತಿರುತ್ತೆ, ಆಯಿತಾ, ಬಟ್ ಫಿಲ್ ಮಾಡೋ ಟೈಮಲ್ಲಿ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನು ಅಂತಂದರೆ ಟೈಮು ಇನ್ನೇನು ಲಾಸ್ಟ್ 10 ಮಿನಿಟ್ಸ್ ಇತ್ತು, ಬಟ್ ನಾನು ಇನ್ನೂ 10 ಕ್ವೆಶ್ಚನ್ಸ್ಗೆ ಆನ್ಸರ್ ಗೊತ್ತಿತ್ತು, ಬಟ್ OMR ಫಿಲ್ ಮಾಡಿರಲಿಲ್ಲ ನಾನು. ಆ ಒಂದು ಟೈಮ್ ಎಷ್ಟು ತುಂಬ ಕ್ರೂಷಿಯಲ್ಲು ಅಂತಂದರೆ, ನಾವು ಓದಿರ್ತೀವಿ, ಅಷ್ಟು ಎಫರ್ಟ್ಸ್ ಹಾಕಿರ್ತೀವಿ, ಬಟ್ ನಾವು ಫಿಲ್ ಮಾಡಿಲ್ಲ ಅಂತಂದರೆ ಮಾರ್ಕ್ಸ್ ಹೋಗುತ್ತೆ ಆಬ್ವಿಯಸ್ಲಿ. ಸೊ ಕೊಟ್ಟಿರುವಂಥ ಟೈಮಲ್ಲಿ ನನಗೆ ಫಿಲ್ ಮಾಡಿದೆ OMR ಶೀಟ್. ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಕ್ರೂಷಿಯಲ್. ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತಾ ನಾನು ಹೇಳಿದೆ. ಏನು ಅಂತಂದರೆ, ಈ ಒಂದು ಟೈಮ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಕೂತ್ಕೊಂಡು ಅನಲೈಸ್ ಮಾಡೋಕ್ಕಾಗದೇ ಇರುವಂತಹ ಟೈಮ್ ಆಗಿರುತ್ತಿದ್ದು.
ಪರವಾಗಿಲ್ಲ, ಒಪ್ಕೋತೀನಿ. ಬಟ್ ಒಂದು ಸತಿ ಕಣ್ಣಾಡಿಸಿ, ಒಂದು ಸತಿ ಓದಿ ಕೂತ್ಕೊಂಡು ವಿತ್ ಆನ್ಸರ್ಸ್ ಓದಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ವಿತೌಟ್ ಆನ್ಸರ್ಸ್ ನೀವು ಸಾಲ್ವ್ ಮಾಡೋಕ್ಕೆ ಹೋಗ್ತೀರ. ಅವಾಗ ಏನಾಗುತ್ತೆ ಅಂತಂದರೆ ಅಯ್ಯೋ ಇದ್ರ ಬಗ್ಗೆ ಆನ್ಸರೇ ಗೊತ್ತಿಲ್ವಲ್ಲ, ಏನಿದು ಕ್ವಶ್ಚನ್ ಹೀಗಿದೆ ಅಂತ ನೀವು ಇನ್ನೂ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸತಿ ಒಂದು ರೌಂಡ್ ಓದಿ, ಒಂದೆರಡು ರೌಂಡ್ ಓದಿ, ಏನೇನು ಕ್ವಶ್ಚನ್ಸ್ ಕೊಟ್ಟಿದ್ದಾರೆ ವಿತ್ ಆನ್ಸರ್ಸ್ ಸಿಗುತ್ತೆ, ಡೆಫಿನೆಟ್ಲಿ ಇದೆ. ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನನಗೆ ನಾನು ನನ್ನ ಸ್ಟಡಿ ಜರ್ನಿನಲ್ಲಿ ಏನು ಅಂತಂದರೆ ಫಸ್ಟು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ವೆಬ್ಸೈಟಲ್ಲಿದೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಹಾಗೆಯೇ ಅರ್ಪಿತಾ ಕರ್ವಾ ಅವರ ವೆಬ್ಸೈಟಲ್ಲೂ ಕೂಡ ಪೇಪರ್ 1, ಹಾಗೆಯೇ ಇಂಗ್ಲೀಷ್ ಲಿಟ್ರೇಚರ್ ಓರಿಯೆಂಟೆಡ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ, ವಿತ್ ಆನ್ಸರ್ಸ್ ಇದೆ. ಸೊ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಡೆಫಿನೆಟ್ಲಿ ಓದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಅಂತ ಬಂದರೆ ನನ್ನ ಜರ್ನಿನಲ್ಲಿ ನನಗೆ ಕೇಸೆಟ್ ಕ್ಲಿಯರ್ ಮಾಡೋಕ್ಕೆ ತುಂಬ ಕ್ರೂಷಿಯಲ್ ಸ್ಟೆಪ್ ಯಾವುದು ಅಂತ ಬಂದರೆ, ನಾನು ಕಲ್ಯಾಣಿ ವಲ್ಲತ್ ಅವ್ರದ್ದು ಸ್ಟಡಿ ಸೋರ್ಸಸ್ ಏನಿದೆ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡ್ಕೊಬಂದಿದ್ದು. ಈಗ ಇಂಗ್ಲೀಷ್ ಲಿಟ್ರೇಚರ್ ಅಂತ ಬಂದಾಗ ತುಂಬ ಸಮುದ್ರದಷ್ಟೇ ಇದೆ ಸಿಲೆಬಸ್ಸು. ಎಲ್ಲ ಸಬ್ಜೆಕ್ಟು ಹಂಗೇ, ಒಂದೇ ಸಬ್ಜೆಕ್ಟ್ ಅಂತ ಹೇಳ್ತಿಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಅದರದ್ದೇ ಆದಂತಹ ಕಷ್ಟಗಳಿದ್ದಾವೆ. ಬಟ್ ಕನ್ಸಿಸ್ಟೆನ್ಸಿ ಅಥವಾ ಕಾನ್ಫಿಡೆನ್ಸ್ ಆಗಿರ್ಬೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಆಗಿರ್ಬೋದು, ಇದೆಲ್ಲನೂ ಹೆಲ್ಪ್ ಆಗುತ್ತೆ. ಅಂದರೆ ಒಂದೇ ಒಂದು ಫ್ಯಾಕ್ಟರ್ ಅಥವಾ ಒಂದೇ ಒಂದು ಸ್ಟೆಪ್ಪಿಂದ ಅಚೀವ್ ಮಾಡೋಕ್ಕಾಗಲ್ಲ. ಸರಿ, ನಾನು ಪಾಸಿಟಿವ್ ಮೈಂಡ್ಸೆಟ್ ಇದೆ, ಎಲ್ಲನೂ ಪಾಸಿಟಿವ್ ಆಗಿ ತೊಗೋತೀನಿ, ಹಾಗಂದ್ಬಿಟ್ಟು ಓದದೇ ಇದ್ರೆ ಅದು ಆಗೋಲ್ಲ. ಓದಲೇಬೇಕು, ಒಂದು ಕಡೆ ಓದಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತಾ ಇರಬೇಕು. ಟೈಮ್ ಟೇಬಲ್ ಏನಿದೆ, ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್, ಇಂಡಿವಿಜುವಲ್ ಟೈಮ್ ಟೇಬಲ್, ಅದನ್ನು ರೆಫರ್ ಮಾಡ್ತಾ ಬರಬೇಕು. ಹಾಗೆಯೇ ಇಲ್ಲಿ ಸ್ಟಡೀಸ್ ಅಥವಾ ಫ್ರೆಂಡ್ಸ್ ಅಂತ ಬಂದಾಗ ಕೆಲವ್ರು ಏನು ಅಂತಂದರೆ, ಈಗ ನೀವೊಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರ, ಬಟ್ ನಿಮ್ಮ ಫ್ರೆಂಡ್ಗೆ ಆ ಟೈಮ್ ಟೇಬಲ್ನ ಫಾಲೋ ಮಾಡೋಕ್ಕಾಗ್ತಿರಲ್ಲ, ಅವರೇ ಡಿಫ್ರೆಂಟ್ ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ. ಅದು ಒಪ್ಕೋತೀನಿ. ನೀವೇನು ಅನ್ಕೋತೀರಾ ಅಂತಂದರೆ, ಓಕೆ ಅವರು ಅಷ್ಟು ಅವರ್ ಓದ್ತಿದ್ದಾರೆ, 10 to 12 hours ಓದ್ತಿದ್ದಾರೆ, ನಾನು ಬರೀ 5 to 6 hours ಓದ್ತಿದ್ದೀನಿ ಅಷ್ಟೇ ಅಂತ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು 5-6 ಅವರಲ್ಲಿ ಏನು ಓದಿರ್ತೀರಾ ಅದು ನಿಮ್ಮ ಮೈಂಡಲ್ಲಿದ್ದರೆ ಅದನ್ನು ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಕಂಪೇರ್ ಮಾಡ್ಕೋಬಾರ್ದು. ಈ ಒಂದು ಜರ್ನಿನಲ್ಲಿ ಏನು ಅಂತಂದರೆ ಸಾಕಷ್ಟು ಅಡೆತಡೆಗಳು ಬರ್ತವೆ. ಅಯ್ಯೋ ನನ್ನ ಫ್ರೆಂಡ್ಸೇ ಕ್ಲಿಯರ್ ಮಾಡಿದ್ರು ಕೇಸೆಟ್ಟು, ನಾನಿನ್ನೂ ಕ್ಲಿಯರ್ ಮಾಡಿಲ್ವಲ್ಲ, ನನಗಿನ್ನೂ ಆಗ್ತಾನೇ ಇಲ್ವಲ್ಲ ಅಂತ ಯಾವತ್ತೂ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೋಬೇಡಿ. ಹಾಗೇ ಆಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ, ಇಂಡಿವಿಜುವಲ್ ಟೈಮ್ ಟೇಬಲ್, ಈ ಸ್ಟಡಿ ಸೋರ್ಸಸ್ ನಾನು ಏನು ಹೇಳಿದೆ, ಪೇಪರ್ 1ಗಾಗಿರ್ಬೋದು, ಹ್ಯೂಮನ್ ಪೆರಿಟಸ್ ಬುಕ್ಕು ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಅವರು ಆನ್ಲೈನ್ ಟೆಸ್ಟ್ ಸೀರೀಸ್ನೂ ಕೊಡ್ತಾರೆ. ಅಂದರೆ ನಾನು ತೊಗೊಂಡಾಗ ಆಲ್ಮೋಸ್ಟ್ 2 years ಮುಂಚೆ ಏನಾಗಿತ್ತು ಅಂತಂದರೆ ಆನ್ಲೈನ್ ಟೆಸ್ಟ್ ಸೀರೀಸ್ ಕೊಡ್ತಾರೆ, ಅದನ್ನು ಸಾಲ್ವ್ ಮಾಡಬೇಕು. ಬಟ್ ಬುಕ್ಸು ಕೊಡ್ತಾರೆ, 4 ಬುಕ್ಸು. ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಅಂತ ಅನ್ಕೋಬೋದು ಕೆಲವರು, ಬಟ್ ವರ್ತಿದೆ. ನನ್ನ ಪ್ರಕಾರ ಕೇಳೋದಾದರೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಆ ಬುಕ್ಸ್ ಮೇಲೆ ನಿಮಗೆ ಡೆಫಿನೆಟ್ಲಿ ಅದರ ಪ್ರತಿಫಲ ಅಥವಾ ರಿಸಲ್ಟ್ ಏನಿರುತ್ತೆ ಸಿಕ್ಕೇ ಸಿಗುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ ತುಂಬ ಕ್ರೂಷಿಯಲ್ ಈ ಜರ್ನಿನಲ್ಲಿ ಏನು ಅಂತಂದರೆ, ಸಮ್ಟೈಮ್ಸ್ ಏನಾಗುತ್ತೆ, ಪೇಪರ್ 1 ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರ್ಬೋದು, ಪ್ರಾಕ್ಟೀಸ್ ಅಥವಾ ನಿಮ್ಮದೇ ಆದಂಥ ಓನ್ ನೋಟ್ಸ್ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ನೀವು ಅನ್ಕೋಬೋದು, ಇಲ್ಲ ಬರೀ ನಾನು ಆನ್ಲೈನಲ್ಲಿ ಬರೀ ಯೂಟ್ಯೂಬ್ ವೀಡಿಯೋಸೇ ಕೇಳ್ಕೊತೀನಿ, ಪಾಯಿಂಟ್ಸ್ ಏನು ನೋಟ್ ಡೌನ್ ಮಾಡ್ಕೊಳ್ಳಲ್ಲ ಅಂತ ಬಂದರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ನನ್ನ ಒಪಿನಿಯನು. ಏನಕ್ಕೆ ಅಂತಂದರೆ, ನೀವು ಯಾವುದೇ ಸ್ಟಡಿ ರಿಲೇಟೆಡ್ ಅಥವಾ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ನೋಡಿ, ನೀವು ಒಂದು ಕೀ ಪಾಯಿಂಟ್ಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನೀವು 10 ಸತಿ ಓದೋ ಬದಲು 1 ಸತಿ ಬರೆದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತಾರಲ್ಲ, ಅದೇ ರೀತಿ ನಿಮ್ಮದೇ ಆದಂತಹ ಓನ್ ನೋಟ್ಸ್ ಇರಬೇಕು. ಕೆಲವರು ಏನಪ್ಪ ಅಂತಂದರೆ ಗ್ರೂಪ್ ಸ್ಟಡೀಸಲ್ಲಿ ಓದ್ತಿರ್ತಾರೆ, ಅಥವಾ ಕೆಲವರು ಬರೀ ಆಡಿಯೋ ಕೇಳಿಸ್ಕೊಂಡೆ ಎಕ್ಸಾಮ್ ಕ್ಲಿಯರ್ ಮಾಡಿರೋರು ಇದ್ದಾರೆ. ಅದ್ರ ಬಗ್ಗೆ ತಪ್ಪೇನಿಲ್ಲ. ಬಟ್ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಇಂಡಿವಿಜುವಲ್ ಆಗಿ ನಿಮ್ಮದೇ ಆದಂಥ ಓನ್ ನೋಟ್ಸ್ ಇರಬೇಕು. ಸೊ ನನ್ನ ಓನ್ ನೋಟ್ಸು ತುಂಬಾ ಹೆಲ್ಪ್ ಆಗಿದೆ ಈ ಒಂದು ಜರ್ನಿಯಲ್ಲಿ. ಸೊ ಕೆಸೆಟ್ ಅತಿ ಶೀಘ್ರದಲ್ಲಿ ನೀವೆಲ್ಲ ಫೇಸ್ ಮಾಡಬೇಕಾಗಿರುತ್ತೆ. ಕೆಸೆಟ್ ಎಕ್ಸಾಮ್ ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೇಪರ್ ಓರಿಯೆಂಟೆಡ್ ಆಗಿರ್ಬೋದು, ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರ್ಬೋದು, ನಿಮ್ಮ ಒಂದು ಏನೇ ಕ್ವಶನ್ಸ್ ಇದು ಕೆಸೆಟ್ ರಿಲೇಟೆಡು ಡೆಫಿನೆಟಾಗಿ ನೀವು ಕೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.